ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅಂಜುನ್ ಮನೆ ತುಂಬಿಸ್ಕೊತಾರೆ. ಮನೆ ತುಂಬಿಸ್ಕೊಂಡ ತಕ್ಷಣ ಆ ಮನೇಲೇನೋ ಹೆವಿ ಡ್ರಾಮಾಗಳಾಡ್ತಾಳೆ. ಈಗಾಗಲೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ದಯವಿಟ್ಟು ನೋಡಿ. ಸೊ ತಂದೆ ಫೋಟೋ ಮುಂದೆ ಬರ್ತಾರೆ. ತಂದೆ ಫೋಟೋ ನಿಮ್ಮ ಮುಂದೆ ನಿಂತ್ಕೊಂಡ್ಬಿಟ್ಟು ಅಳಕ್ಕೆ ಶುರು ಮಾಡ್ತಾಳೆ. ಅಪ್ಪ ಈ ಕೈ ಮುಗಿತಾಳೆ. ನೀವು ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಪ್ಪ. ಇವತ್ತು ನಿಮ್ಮ ಸ್ಥಾನದಲ್ಲಿ ದೊಡ್ಡಪ್ಪ ದೊಡ್ಡಮ್ಮ ನನ್ನನ್ನು ದಾರೆ ಎರೆದು ಕೊಟ್ಟರು ಅಪ್ಪ ಅಂತ ಹೇಳ್ಬಿಟ್ಟು ಅಪ್ಪನ ಮುಂದೆ ಒಂದೇ ಸಮ ಅಳ್ತಾ ಇರ್ತಾಳೆ. ಸೊ ಎಲ್ಲರೂ ಮನೆಯಲ್ಲಿ ಭಾವುಕರಾಗ್ತಾರೆ. ಸೊ ಅದೇ ಸಂದರ್ಭದಲ್ಲಿ ಒಂದು ಆ ರಮಣ್ ಅವರ ಫೋಟೋ ಹಿಂದೆ ಒಂದು ಫೋಟೋ ಇರುತ್ತೆ, ಅದು ಕೆಳಗಡೆ ಬೀಳುತ್ತೆ. ಏನಿದು ಅಂತ ಹೇಳಿ ತೆಗೆದು ನೋಡ್ತಾರೆ. ಅದು ರೋಸಿ ಮತ್ತೆ ರಮಣ್ ಅವರ ಫೋಟೋ ಆಗಿರುತ್ತೆ. ಇದೇನಿದು ಈ ರೀತಿ ಇದೆಯಲ್ಲ ಫೋಟೋ, ಈ ವಿಷಯ ದೇವಯಾನಿ ನಮ್ಗೆ ಯಾಕೆ ಹೇಳಿಲ್ಲ, ದೇವಯಾನಿ ಈ ಫೋಟೋನ ಇಲ್ಲಿ ಯಾಕೆ ಇಟ್ಟಿದ್ದಾಳೆ ಅಂತ ಹೇಳಿ ಶ್ರವಣ್ಗನ್ಸುತ್ತೆ. ನನ್ನ ತಮ್ಮ ತುಂಬ ಒಳ್ಳೆಯವನು, ನನ್ನ ತಮ್ಮ ಕ್ಯಾರೆಕ್ಟ್ರಲ್ಲಿ ತುಂಬ ಗುಡ್ಡು, ದೇವಯಾನಿನ ತುಂಬ ಪ್ರೀತಿಸ್ತಾ ಇದ್ದ. ಅಂಥದ್ರಲ್ಲಿ ಇದೇನು ಸರಿ ದೊಡ್ಡ ಸಾಹೇಬ್ರೆ ಯಾರಿದು ಅಂತ ಕೇಳ್ತಾಳೆ ಭೂಮಿ. ಇದು ಡೈಸಿ ಅಂತ ನಮ್ಮ ರಮಣ್ ಕ್ಲಾಸ್ಮೇಟು, ಜೊತೆಗೆ ಪರ್ಸನಲ್ ಸೆಕ್ರೆಟರಿ ಕೂಡ ಆಗಿದ್ಲು. ಇವ್ರದ್ದು ಒಂದು ಸುಂದರವಾದ ಸ್ನೇಹ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಇದನ್ನ ನೋಡಿದ್ರೆ ನನಗೆ ಯಾಕೋ ನಾನು ತುಂಬ ತಲೆ ಕೆಟ್ಟೋಗ್ತಿದೆ ಅನ್ನೋ ಥರ ಮಾತಾಡ್ತಾರೆ ಶ್ರವಣ್ ಅವರು. ಹಾಗಾದರೆ ದೇವಯಾನಿಯ ಮಾತ್ರ ಮೊದಲು ಈ ವಿಷಯನ ದೇವಯಾನಿ ಹತ್ರ ಕೇಳಬೇಕು, ಕೇಳ್ಬಿಟ್ಟು ನಾನು ಮೊದಲು ಇದನ್ನು ತಿಳ್ಕೊಬೇಕು, ನನ್ನ ತಮ್ಮನಿಗೆ ಯಾವುದೇ ರೀತಿ ಕಳಂಕ ಬರೋಕ್ಕೆ ನಾನು ಬಿಡಲ್ಲ ಅಂತ ಹೇಳಿ ಶ್ರವಣ್ ಅವರು ಅಂತಾರೆ. ಸೊ ಅಲ್ಲಿಗೆ ಏನಪ್ಪ ಅಂತಂದರೆ ಅಂಜು ದೊಡ್ಡ ಸಾಹೇಬ್ರೆ ನಾನು ಬರ್ತೀನಿ ಅಂತ ಹೇಳ್ತಾಳೆ ಭೂಮಿ. ಸರಿ ಅಂಜು ನೀನು ಇಲ್ಲ ನಾನು ಅವ್ರು ನಿರಪರಾಧಿ ನಿರಪರಾಧಿ ಅಂತ ಪ್ರೂವ್ ಆಗತನ ನಾನು ಅವ್ರ ಮುಖ ನೋಡಲ್ಲ ಅಂತ ಹೇಳ್ತಾಳೆ. ನಚ್ಚಿ ಕೂಡ ಹೋಗ್ತಾರೆ ಅವ್ರ ಜೊತೆ. ನಚ್ಚಿ ಮತ್ತೆ ಭೂಮಿ ಹೋದ ತಕ್ಷಣ ನೀನೇನಿಲ್ಲಿ ನಾಳೆ ಟ್ರೈನಿಂಗ್ ಹೋಗ್ಬೇಕು ತಾನೆ, ನೀನು ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೋಬೇಕು ತಾನೆ, ಇಲ್ಲಿಗೆ ಯಾಕೆ ಬಂದಿದೀಯಾ ಅಂತ ಕೇಳ್ತಾರೆ ಅಜಿತ್ ಅವರು. ನಾನು ದೇವಯಾನಿ ಅಮ್ಮನ ನೋಡಕ್ಕೆ ಬಂದಿದ್ದೀನಿ ಅಂದ ತಕ್ಷಣ ಹಾಗೆಲ್ಲ ಬಿಡೋಕ್ಕಾಗಲ್ಲ ಅಂದಾಗ ಒಬ್ಬ ಮಗಳು ತಾಯಿ ನೋಡೋದ್ರಲ್ಲಿ ಏನು ತಪ್ಪಿದೆ, ನಾನು ಅವ್ರ ಮಗಳು ಅಂತ ಹೇಳ್ತಾಳೆ. ಹೇಳಿ ಹಿಂಗೆ ಇಬ್ರು ಜಗಳ ಮಾಡ್ತಿರ್ತಾರೆ. ಅಲ್ಲ ಮನೇಲಿ ಕೂಡ ಇದೇ ರೀತಿ ರಂಪಾಟ ಮಾಡಿಕೊಂಡು ಮಾವನ್ನ ಮತ್ತೆ ಇವ್ರನ್ನೆಲ್ಲ ಜೊತೆ ಕರ್ಕೊಂಡ್ಬಂದಿದೀಯ ನೀನು ಅಂತ ಹೇಳಿ ಬೈತಾರೆ. ಒಂದು ನಿಮಿಷ ಕಣೋ ಅಜಿತಾ ಅಂತ ಹೇಳಿ ಆ ಫೋಟೋ ತೋರಿಸ್ತಾರೆ. ಇದೇನು ಮಾವ ಇದು, ರಮಣ್ ಮಾವ ಜೊತೆ ಯಾರು ಮಾವ ಇದು ಅಂತ ಕೇಳಿದಾಗ ಇವಳು ರೋಸಿ ಅಂತ ರಮಣನ ಪರ್ಸನಲ್ ಸೆಕ್ರೆಟರಿ ಆಗಿದ್ಲು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ದೇವಯಾನಿನ ಕರೆಸ್ತಾರೆ. ಟೀ ಏನಾದರೂ ಕುಡಿದ್ರ ಅಂದ್ರೆ ಇಲ್ಲ ಸರ್, ಟೀ ಕಾಫಿ ಏನು ಕುಡಿತಾ ಇಲ್ಲವರು ಅಂತ ಹೇಳ್ತಾರೆ ಅಲ್ಲಿರ್ತಕ್ಕಂಥ ಕಾನ್ಸ್ಟೇಬಲ್ಸ್. ಸೊ ಬಂದ ತಕ್ಷಣ ದೇವಯಾನಿ ಬರ್ತಾಳೆ. ಬಂದ ತಕ್ಷಣ ನಚ್ಚಿನ ಅಯ್ಯೋ ಬಾವ ನನ್ನ ಮಗಳು ಬರಲಿಲ್ವಾ, ಅಂಜು ಬರಲಿಲ್ವಾ ಅಂತ ಡ್ರಾಮಾ ಮಾಡೋಕ್ಕೆ ಶುರು ಮಾಡ್ತಾಳೆ, ಅಳಕ್ಕೆ ಶುರು ಮಾಡ್ತಾಳೆ. ನನ್ನ ಮಗಳು ಮದುವೆ ಇವತ್ತು ನಡಿಬೇಕಾಗಿತ್ತು, ಇನ್ಯಾವತ್ತೂ ಅವಳು ಮದುವೆ ಆಗಲ್ಲ, ಜೀವನದಲ್ಲಿ ನನ್ನ ಮಗಳು ಕನ್ಯೆಯಾಗೆ ಉಳಿದ್ಬಿಡ್ತಾಳೆ ಅಂತ ಅಳಕ್ಕೆ ಶುರು ಮಾಡ್ತಾಳೆ ದೇವಯಾನಿ. ನೀನು ಅನ್ಕೊಂಡಿರೋ ಮುಹೂರ್ತದಲ್ಲೇ ಏನಪ್ಪ ಅಂತಂದರೆ ಅಂಜು ಮದುವೆ ಆಗೋಯ್ತು ಅಂತ ಹೇಳ್ತಾರೆ. ಅಮ್ಮ ನೀವೇನು ಟೆನ್ಷನ್ ಮಾಡ್ಕೋಬೇಡಿ ಅಮ್ಮ ಅಂದಾಗ ಭೂಮಿ ನಾನೇನು ತಪ್ಪು ಮಾಡಿಲ್ಲ, ಯಾರೋ ನನ್ನ ಬೇಕು ಅಂತ ನಿನ್ನ ಅಮ್ಮ ಹೇಗೆ ಸಿಕ್ಕಾಕೊಂಡಿದ್ದಾರಲ್ಲ ಅದೇ ರೀತಿ ಯಾರೋ ಬೇಕು ಅಂತ ನನ್ನ ಮೋಸದಿಂದ ಈ ರೀತಿ ಬಲೆಗೆ ಸಿಕ್ಕಾಕ್ತಿದ್ದಾರೆ. ಆದರೆ ಇವನ್ ಮಾತ್ರ ನನ್ನ ಮಾತೇ ಕೇಳ್ತಿಲ್ಲ ಅಂತ ಅಜಿತನು ಬೈತಾಳೆ. ದೊಡ್ಡ ಸಾಹೇಬ್ರು ಅಂದಾಗ ಅವರು ಕೂಡ ಸೈಲೆಂಟ್ ಇರ್ತಾರೆ. ನಾನು ಪ್ರೂಫ್ ಇಲ್ಲದೆ ಏನು ಇಲ್ಲದೆ ಈ ರೀತಿ ಮಾಡಲ್ಲ, ನೀವು ಇದನ್ನು ಬಿಡಿ ಅಂತ ಹೇಳಿ ಅದಿರ್ಲಿ ದೇವಯಾನಿ ಇದೇನು ಇವ್ರು ಬರೀ ಫ್ರೆಂಡ್ ಅಂತ ತಿಳ್ಕೊಂಡಿದ್ವಿ ಅಂದಾಗ ಇವಳು ಅದೇನು ಕತೆಗಳು ಕಟ್ಟಕ್ಕೆ ಹೋಗ್ತಿದ್ದಾಳೆ ಏನೋ, ಇಲ್ಲದ ಸಲದ ಕತೆ ಅಂತೂ ಕಟ್ತಾ ಇದ್ದಾಳೆ. ಅವರಿಬ್ಬರದು ಬರೀ ಫ್ರೆಂಡ್ಶಿಪ್ ಆಗಿಲ್ಲ ಅನ್ನೋ ಒಂದು ಮಾತು ಕೂಡ ಹೇಳ್ತಾಳೆ. ಇನ್ನು ಭೂಮಿ ಟ್ರೈನಿಂಗ್ ರೆಡಿ ಆಗಿದ್ದಾಳೆ. ದೇವಯಾನಿ ನೋಡಿದ್ರೆ ಏನೋ ಕುತಂತ್ರ ಮಾಡ್ತಿದ್ದಾಳೆ. ಈ ಕಡೆ ಅಜಿತ್ ಮತ್ತೆ ಭೂಮಿಗೆ ಏನಪ್ಪ ಅಂತಂದರೆ ಏನಾದರೂ ತಂದಾಕ್ತಾರ ಈ ಅಂಜು ಅನ್ನೋದು, ಅಂದರೆ ಗಂಡ ಹೆಂಡತಿ ಮಧ್ಯೆ ಜಗಳ. ಯಾಕಂದರೆ ಅಕ್ಕ ಬಾವ ಅಂದ್ಕೊಂಡು ಫುಲ್ಲು ಎಕ್ಸ್ಟ್ರಾಡಿನರಿ ಡವ್ ಆಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾಳೆ. ಅಮ್ಮ ಜೈಲಲ್ಲಿದ್ದಾಳೆ ಅಂದರೆ ಮಗಳು ಕಚೇರಿ ನಡೆಸ್ಬೇಕಲ್ವಾ ಮನೆಯಲ್ಲಿ. ಸೊ ಆ ರೀತಿ ನಡೀತಾ ಇದೆ. ಪಾಪ ಅಜಿತ್ ಅವರು ಪ್ರಾಂಪ್ಟ್ ಆಗಿ ಸೀರಿಯಸ್ ಆಗಿ ಒಳ್ಳೆ ಸ್ಟ್ರಿಕ್ಟ್ ಆಫೀಸರ್ ಆಗಿ ತಮ್ಮ ಪ್ರಯತ್ನ ಮಾಡ್ತಿದ್ದಾರೆ. ಅವರ ಪ್ರಯತ್ನಕ್ಕೆ ಫಲ ಸಿಗುತ್ತಾ ಪ್ರತಿಫಲ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಇನ್ನು ಅಂಜು ಮದುವೆ ಅಂತೂ ಆಗೋಯ್ತು. ಭೂಮಿ ಕೂಡ ಅದೇನೋ ನಾಳೆ ಹೋಗ್ತಾಳಂತೆ ಲಗೇಜ್ ಪ್ಯಾಕ್ ಮಾಡಿಕೊಂಡು. ನಾಳೆ ಅನ್ನೋದು ಎಷ್ಟು ದಿನಕ್ಕೆ ಬರುತ್ತೋ ಗೊತ್ತಿಲ್ಲ, ಅಜಿತ್ ಬಾಯಿಂದ ಬಂದಿರೋ ಮಾತಿದು. ಆಮೇಲೆ ಸತ್ಯಣ್ಣನಿಗೂ ಕೂಡ ಮಧ್ಯೆ ಒಂಚೂರು ನೀನು ಮದುವೆ ಮಾಡ್ಕೊಳ್ಳೋ ಯಾವುದಾದ್ರೂ ಆಂಟಿ ನೋಡಿ ಅಂತ ಹೇಳ್ತಾರೆ. ಆಂಟಿ ಗಿಂಟಿ ಜಂಟಿ ಬೇಡ, ನಾವು ಒಂಟಿ ಹೇಗೆ ಚೆನ್ನಾಗಿದ್ದೀನಿ ಅಂತ ಅವರು ಕೂಡ ಹೇಳ್ತಾರೆ. ಅಪ್ಪಗೂ ಕಾಲು ಎಳಿತಾರೆ. ಒಂದು ರೀತಿ ನೋಡೋಕ್ಕೆ ಖುಷಿನೂ ಆಗುತ್ತೆ, ಒಂದು ರೀತಿ ನೋಡೋಕ್ಕೆ ಬೇಸರನೂ ಆಗುತ್ತೆ. ಯಾಕಂದರೆ ಕುತಂತ್ರಿಗಳು ಪದೇ ಪದೇ ಕುತಂತ್ರ ಮಾಡ್ತಿರೋದು, ಮನೆಯವ್ರು ಮೋಸ ಹೋಗ್ತಿರೋದು, ಎಷ್ಟು ಅಂತ ಮೋಸ ಹೋಗೋದು ಮನೆ ಜನ ಎಲ್ಲ. ಸೊ ಈ ರೀತಿ ಈ ಸಾರಿ ಮೋಸ ಹೋಗಬಾರ್ದು, ದೇವಯಾನಿಗೆ ಶಿಕ್ಷೆ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ನೋಡೋಣ ಡೈರೆಕ್ಟ್ರ್ ಏನು ಮಾಡ್ತಾರೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್, ಬಾಯ್.